titled as farm account. ಹಾಕೊಟ್ಟು ಒಂದು ಲೆಡ್ಜರ್ ಅಕೌಂಟ್ ಓಪನ್ ಮಾಡಿ, ಪರ್ಟಿಕ್ಯುಲರ್ಸ್ ರುಪೀಸ್. ಮಾಡ್ತಾ ಇದ್ದೀರಾ? ಒಂದು ಸ್ಟೇಟ್ಮೆಂಟ್ ಒಂದು 3/4 ಪೇಜ್ ಅಥವಾ 1 ಪೇಜ್ ಬರಲಿ. ಲೆಂತಿ ಪ್ರಾಬ್ಲಮ್ ಇದೆ, 14 ಮಾರ್ಕ್ಸ್ ಇದು, ದೊಡ್ಡದಾಗಿದೆ. ಈಗ ಆನ್ಸರ್ ಹೇಳ್ತಾ ಹೋಗ್ತಾ ಇರಬೇಕು, ನಾನು ಹೇಳೋದಕ್ಕೆ ರೆಸ್ಪಾಂಡ್ ಮಾಡಬೇಕು, ಹಾಗೆ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಇಲ್ಲಿ ಇಂಡಿವಿಜುವಲ್ ಕ್ರಾಪ್ಸ್ ಅನ್ನ ಮಾಡಿ ಅಂತ ಹೇಳಿಲ್ಲ. ಅದು ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್ ಇವೆಲ್ಲ ನಾವು ಸ್ಟಾಕ್ಸ್ ಕ್ರಾಪ್ಸ್ ಅಂತ ತಗೊಳಕ್ ಬರಲ್ಲ. ಅಲ್ಲಿ ಪ್ಯಾಡಿ ಒಂದೇ ಇರ್ತಕ್ಕಂಥದ್ದು ನಮಗೆ. ಸೊ ಅದಕ್ಕೆ ಒಂದೇ ಒಂದು ಕಾಲಮ್, ಒಂದೇ ಕ್ರಾಪ್ ಅಂತ ತಗೊಳ್ತೀವಿ. ಓಕೆ. ಸೊ ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಯಾವ ಕಡೆ ಬರೀಬೇಕು? ಡೆಬಿಟ್ ಸೈಡ್ ಓಪನಿಂಗ್ ಬ್ಯಾಲೆನ್ಸ್ ಅಂತ ಬರೀ, ಸಾರಿ ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಅಂತ ಬರೆದು ಅದರ ಕೆಳಗಡೆ ರೈಟ್ ಡೌನ್ ದಿಸ್ ಫರ್ಟಿಲೈಸರ್, ಪೆಸ್ಟಿಸೈಡ್ಸ್, ಪ್ಯಾಡಿ ಅಂಡ್ ವರ್ಕ್ ಇನ್ ಪ್ರೋಗ್ರೆಸ್. ಪಾಸಿಬಲಿ ರೈಟ್ ಆಲ್ ದ ಅಮೌಂಟ್ಸ್ ಇನ್ ದ ಇನ್ನರ್ ಕಾಲಮ್, ಪರ್ಟಿಕ್ಯುಲರ್ ಕಾಲಮ್, ಟೋಟಲ್ ಇನ್ ದ ಅಮೌಂಟ್ ಕಾಲಮ್. ಹಾಗೆ ಬರೀಬೇಕು ಅಂತ ಏನಿಲ್ಲ, ಬರದೆ ಚೆನ್ನಾಗಿರುತ್ತೆ. ಮೇಕ್ ಎ ಲಿಸ್ಟ್ ಆಫ್ ಆಲ್ ದ ಕಾಂಪೋನೆಂಟ್ಸ್ ಆಫ್ ಓಪನಿಂಗ್ ಸ್ಟಾಕ್. ಆಯ್ತಾ? ಯಾರು ಇಬ್ಬರೇ ರೆಸ್ಪಾನ್ಸ್, ಸರಿ, ಯಾರು ಮಾತಾಡ್ತಾ ಇಲ್ಲ. ಸೊ ನೆಕ್ಸ್ಟ್ ಪರ್ಚೇಸರ್, ಫಾರ್ ದ ಎಂಟ್ರಿ ಫಾರ್ ಪರ್ಚೇಸರ್, 2 purchases. ಡೆಬಿಟ್ ಸೈಡ್ ಮತ್ತೆ ಓಪನಿಂಗ್ ಸ್ಟಾಕ್ ಕೆಳಗಡೆ 2 ಪರ್ಚೇಸರ್ಸ್ ಅಂತ ಬರೆದು ಕಾಂಪೋನೆಂಟ್ಸ್ ಅನ್ನ ಲಿಸ್ಟ್ ಮಾಡ್ಕೊಳ್ಳಿ. ಪರ್ಚೇಸ್ ಕೆಳಗಡೆ ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್, ಡೀಸೆಲ್, ಟೋಟಲ್ ಆಲ್ಸೋ ಗಿವನ್ 2,10,000. ನೆಕ್ಸ್ಟ್ 2 ವೇಜಸ್ ಡೆಬಿಟ್ ಸೈಡ್. ನಾನು ಕೊಟ್ಟಿರೋದು ಕರೆಕ್ಟಾಗಿ ಅದಕ್ಕೆ ಕೆಲವು ಅಡ್ಜಸ್ಟ್ಮೆಂಟ್ ಬರಬಿಟ್ರೆ ಆಗೋಗುತ್ತೆ. 2 ವೇಜಸ್, ಬಿಲೋ ದಟ್ ಒನ್ ಪರ್ಮನೆಂಟ್ ವರ್ಕರ್ಸ್ ಅಂಡ್ ಕ್ಯಾಶುಯಲ್ ಇನ್ ದ ಸೆನ್ಸ್ ಟೆಂಪರರಿ. ನೆಕ್ಸ್ಟ್ 2 ಎಕ್ಸ್ಪೆನ್ಸಸ್ ಆನ್ ಬುಲಕ್ಸ್. ಬುಲಕ್ಸ್ ಅಂದ್ರೆ ವ್ಯವಸಾಯಕ್ಕೆ ಬಳಸ್ತಕ್ಕಂಥ ಎತ್ತುಗಳು. ಎಕ್ಸ್ಪೆನ್ಸಸ್ ಆನ್ ಬುಲಕ್ಸ್ 30,000. ನೆಕ್ಸ್ಟ್ ಆನ್ ದಿ again ಡೆಬಿಟ್ ಸೈಡ್ 2 ಡಿಪ್ರಿಸಿಯೇಷನ್. 2 ಡಿಪ್ರಿಸಿಯೇಷನ್. Below that one, list out the components on which the depreciation are charged. That is bullock driven implement, tools, tube wells and shallow tube well. ಇದೆಲ್ಲ ಒಂದೇನೇ ಅದು. ಟ್ಯೂಬ್ ವೆಲ್ ಅಂಡ್ ಶಾಲೋ ಟ್ಯೂಬ್ ವೆಲ್ ಅಂದ್ರೆ ಬೋರ್ವೆಲ್ಗಳು ಮತ್ತೆ ಬೇರೆ ಕೊಳವೆ ಬಾವಿಗಳು. ಅಂಡ್ ದೆನ್ ಮೆಷಿನರಿ. ಟೋಟಲ್ ಡಿಪ್ರಿಸಿಯೇಷನ್ ಆನ್ ಆಲ್ ದ ಕಾಂಪೋನೆಂಟ್ಸ್ is 30,000. ನೆಕ್ಸ್ಟ್ 2 ಎಕ್ಸ್ಪೆನ್ಸಸ್ ಆನ್, ಅದ 2 ಎಕ್ಸ್ಪೆನ್ಸಸ್ ಅಂದ್ರೆ ಬರೆದ್ರೆ ಸಾಕು, ಹೆಡ್ಡಿಂಗ್ ಅದು. 2 ಎಕ್ಸ್ಪೆನ್ಸಸ್. ಬಿಲೋ ದಟ್ ಒನ್ the items of expenses, tools, tube wells and shallow tube wells, machinery. Tube wells ಅಂದ್ರೆ ಕೊಳವೆ ಬಾವಿಗಳು. ಆಯ್ತಾ? ಸೊ ಆಫ್ ದ ಕಂಪ್ಲೀಟ್ ಸ್ಟಾಕ್ ಡೆಬಿಟ್ ಸೈಡ್. ಕ್ರೆಡಿಟ್ ಸೈಡ್ ಬೈ ಸೇಲ್ಸ್, ಪ್ಯಾಡಿ, ವೀಟ್. ನೆಕ್ಸ್ಟ್ ಬೈ ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಮೀನ್ಸ್ ಡ್ರಾಯಿಂಗ್ಸ್. household consumption. Below that one, paddy, wheat.
Next, by fodder utilization in cattle shed. ಸಿಂಪಲ್ ಆಗಿ ಫಾಡರ್ ಯೂಸ್ಡ್ ಫಾರ್ ಕ್ಯಾಟಲ್ ಅಂತ ಹಾಕಿದೆ, ಎರಡೆಲ್ಲ ಒಂದು. ಫಾಡರ್ ಯೂಸ್ಡ್ ಫಾರ್ ಕ್ಯಾಟಲ್. ಸೊ ಅವ್ನು ಕೊಟ್ಟಿರೋದಂತ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಫಾರ್ಮ್ ಅಕೌಂಟ್ ಇದು ಕ್ಯಾಶ್ ಅಕೌಂಟ್ ಮುಗೀತು. ನೆಕ್ಸ್ಟ್ ವಿ ಹ್ಯಾವ್ ಟು ಸಿ ಅಡ್ಜಸ್ಟ್ಮೆಂಟ್ಸ್. ನೋಡಿ ಅಲ್ಲಿರೋದು ಎಲ್ಲ ಹಾಗೇನೇ ಇದೆ, ಅಡ್ಜಸ್ಟ್ಮೆಂಟ್ಸ್ ಒಂದನ್ನು ನೀವು ನೋಡ್ಬೇಕಾಗುತ್ತೆ. ಸೊ ವಾಟ್ ಆರ್ ದ ಅಡ್ಜಸ್ಟ್ಮೆಂಟ್ಸ್ ಗಿವನ್ ಇಯರ್? ಕ್ಲೋಯಿಂಗ್ ಸ್ಟಾಕ್ ಯಾವ ಕಡೆ ಬರೀಬೇಕು? ಕ್ರೆಡಿಟ್ ಸೈಡ್. ಬೈ ಕ್ಲೋಯಿಂಗ್ ಸ್ಟಾಕ್ ಟೈಟ್ಲ್ ಕೊಡಿ. ಕ್ಲೋಯಿಂಗ್ ಸ್ಟಾಕ್ ಅಲ್ಲಿ ಎರಡಿದೆ, ಫರ್ಟಿಲೈಸರ್ಸ್ ಮತ್ತೆ ವರ್ಕ್ ಇನ್ ಪ್ರೋಗ್ರೆಸ್. ಆಯ್ತಾ? ಬೈ ಕ್ಲೋಯಿಂಗ್ ಸ್ಟಾಕ್, ಬಿಲೋ ದ ಕ್ಲೋಯಿಂಗ್ ಸ್ಟಾಕ್, ಫರ್ಟಿಲೈಸರ್ಸ್ ಅಂಡ್ ವರ್ಕ್ ಇನ್ ಪ್ರೋಗ್ರೆಸ್. ನೆಕ್ಸ್ಟ್ ಈಸ್ ಲ್ಯಾಂಡ್ ರೆವೆನ್ಯೂ, ಅಂದ್ರೆ ಭೂಮಿ ಕಂದಾಯ ಸರ್ಕಾರ ಕಟ್ಟಿರೋದು. ಇನ್ಕಮ್ ಆಗುತ್ತೆ, ಎಕ್ಸ್ಪೆಂಡಿಚರ್ ಆಗುತ್ತೆ. ಲ್ಯಾಂಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗುತ್ತೆ. ಡೆಬಿಟ್ ಸೈಡ್ ಟು ಲ್ಯಾಂಡ್ ರೆವೆನ್ಯೂ 6,000. ಡೆಬಿಟ್ ಸೈಡ್ ಭೂಮಿ ಕಂದಾಯ, ಅದು ಮಾಮೂಲಿ ವ್ಯವಸಾಯದ ಒಂದು ವೆಚ್ಚ ಅದು. ಓಕೆ. ಸೊ ದೆನ್ ನೋಷನಲ್ ರೆಂಟ್ ಆನ್ ಓನ್ ಲ್ಯಾಂಡ್, ಅಂದ್ರೆ ಅವನ ಜಮೀನ್ ಮೇಲೆ ಅವನೇ ಬಾಡಿಗೆ ಹಾಕೊಂಡಿದ್ದಾನೆ, ಇಟ್ ಇಸ್ ಅಲೌಡ್. ಅದನ್ನ ಡೆಬಿಟ್ ಸೈಡ್ ಬರೀ. ನೋಷನಲ್ ರೆಂಟ್ ಆನ್ ಓನ್ ಲ್ಯಾಂಡ್. ನೋಷನಲ್ ರೆಂಟ್ ಆನ್ ಓನ್ ಲ್ಯಾಂಡ್ 1,000. ನೆಕ್ಸ್ಟ್ ಸ್ವಂತ ಬಂಡವಾಳದ ಮೇಲೆ ಬಡ್ಡಿ ಲೆಕ್ಕ ಮಾಡಿದ್ದಾನೆ, ಅದು ಸಮೇತ ಇಲ್ಲಿ ಕೊಡ್ತೀವಿ. ನೆಕ್ಸ್ಟ್ ಈಸ್ ಡೆಬಿಟ್ ಸೈಡ್ ಟು ನೋಷನಲ್ ಇಂಟ್ರೆಸ್ಟ್ ಆನ್ ಓನ್ಡ್ ಕ್ಯಾಪಿಟಲ್. ಒಂದು ಗ್ರೂಪ್ ಸಪ್ರೇಟ್ ಆಗಿ ಮಾಡಿ ತೋರಿಸ್ಬೇಕು, ಅವಶ್ಯಕತೆ ಇಲ್ಲ, ಸೇರಿಸ್ಬಿಟ್ರೆ ಬರುತ್ತೆ. ಟು ನೋಷನಲ್ ಇಂಟ್ರೆಸ್ಟ್ ಆನ್ ಓನ್ಡ್ ಕ್ಯಾಪಿಟಲ್ 1,000. ನೆಕ್ಸ್ಟ್ ಔಟ್ಪುಟ್ ಯೂಸ್ಡ್ ಆಸ್ ಸೀಡ್ಸ್, ಅಂದ್ರೆ ಏನೋ ನೀವು ಬೆಳೆದಿರ್ತಕ್ಕಂಥ ಬೆಳೆ ಪದಾರ್ಥ ಏನಿದೆ, ಆ ಪದಾರ್ಥವನ್ನ ಮತ್ತೆ ಅದನ್ನ ಬೀಜಗಳಾಗಿ ಬಳಸಿದ್ದಾರೆ, ಬಿತ್ತನೆ ಬೀಜದಾಗ ಬಳಸಿದ್ದಾರೆ. ಏನ್ ಮಾಡ್ಬೇಕಿದು? ಕಾಂಟ್ರಾ ಎಂಟ್ರಿ ಕೊಡ್ಬೇಕಾ ಅಥವಾ ಯಾವ ಕಡೆ ಎಂಟ್ರಿ ಕೊಡ್ಬೇಕಾ? ಔಟ್ಪುಟ್ ಉತ್ಪಾದನೆ ಕ್ರೆಡಿಟ್. ನೋಡಿ ಯೂಸ್ ಮಾಡಿದ್ದೀರಲ್ವಾ, ಅಂದ್ರೆ ಪದಾರ್ಥ ನಾವು ಬಳಸಿದ್ದೀವಿ ಅಂದ್ರೆ ಒಬ್ಬರಿಗೆ ಮಾರಾಟ ಮಾಡ್ದಂಗೆ ಸಮ. ಮಾರಾಟ ಯಾವ ಕಡೆ ಬರುತ್ತೆ? ಕ್ರೆಡಿಟ್ ಸೈಡ್ ಬರುತ್ತೆ. ಆ ಕ್ರೆಡಿಟ್ ಸೈಡ್ ಬರೀರಿ. ಔಟ್ಪುಟ್ ಯೂಸ್ಡ್ ಆಸ್ ಸೀಡ್ಸ್ ಅಂತ. ಬೈ ಔಟ್ಪುಟ್ ಯೂಸ್ಡ್ ಆಸ್ ಸೀಡ್ಸ್ 25,000. ಅರ್ಧ ಗಂಟೆ ಆದ್ಮೇಲೆ ಬರ್ತಾ ಇದ್ದಾರೆ ಇದು. ಔಟ್ಪುಟ್ ಯೂಸ್ಡ್ ಆಸ್ ಸೀಡ್ಸ್ 25,000. ನೆಕ್ಸ್ಟ್ ನೀವು ಬೆಳೆ ಬೆಳಿಲಿಕ್ಕೆ ಸೀಡ್ಸ್ ಆಗಿ ಬಳಸ್ತೀರಲ್ಲ, ಬೆಳೆ ಬೆಳಿಲಿಕ್ಕೆ ಸೀಡ್ಸು ಬಿತ್ತನೆ ಬೀಜ. ಬಿತ್ತನೆ ಬೀಜ ಬಳಸ್ತಕ್ಕಂಥದ್ದು ಇನ್ಕಮ್ ಆಗುತ್ತೆ, ಎಕ್ಸ್ಪೆಂಡಿಚರ್ ಆಗುತ್ತೆ? ಬಿತ್ತನೆ ಬೀಜ ಇನ್ಕಮ್ ಎಕ್ಸ್ಪೆಂಡಿಚರ್? ಇನ್ಕಮ್ ಎಕ್ಸ್ಪೆಂಡಿಚರ್ ಕಡಲೆ ಕೊಂಡ್ಕೊಂಬರೋದನ್ನ ಬಿತ್ತನೆ ಮಾಡ್ಬೇಕಾದ್ರೆ ಬಿತ್ತನೆ ಬೀಜನ ಹೋಗ್ಬಿಟ್ಟು ನಾವು ಬೇರೆ ಕಡೆ ಕೊಂಡ್ಕೊಂಬರಲ್ಲ, ಬೇರೆ ಕೊಂಡ್ಕೊಳ್ಬೋದು, ನಮ್ದೇ ನಾವು ಬಳಸಿದ್ವಿ ಅಂದ್ರೆ ಖರ್ಚದು. ಅದಕ್ಕೆ ಎಕ್ಸ್ಪೆಂಡಿಚರ್ ಡೆಬಿಟ್ ಸೈಡ್ ಅಲ್ಲಿ ಕಾಂಟ್ರಾ ಎಂಟ್ರಿ ಬರುತ್ತೆ ಅದು. ಟು ಔಟ್ಪುಟ್ ಯೂಸ್ಡ್ ಆಸ್ ಸೀಡ್ಸ್, ಎರಡೂ ಕಡೆ ಬರುತ್ತದೆ. ಉತ್ಪಾದನೆ ಬಳಸ್ತಾ ಇದ್ದೀವಿ ಸೇಲ್ಸ್, ಮತ್ತೆ ಅದನ್ನ ಇಲ್ಲಿ ಬಿತ್ತನೆ ಬೀಜ ತೆಗೆದುಕೊಳ್ತಾ ಇದ್ದೀವಿ ಖರ್ಚು. ಕಾಂಟ್ರಾ ಎಂಟ್ರಿ ಔಟ್ಪುಟ್ ಆಯ್ತಾ? 25,000 ಬೋತ್ ಸೈಡ್. ನೆಕ್ಸ್ಟ್ ವೇಜಸ್ ಆಫ್ ಫ್ಯಾಮಿಲಿ ವರ್ಕರ್ಸ್, ಅಂದ್ರೆ ಮನೆಯವರು ಕೆಲಸ ಮಾಡಿದ್ದಾರೆ, ಅವರ ಕೂಲಿ 1,200 ರೂಪಾಯಿ. ಈಗ ಕೂಲಿ ಅಂತಕ್ಕಂಥದ್ದು ಮನೆಯವರು ವರ್ಗನವ್ರು ನಮ್ಗೆ ಬೇಕಾಗಿಲ್ಲ, ಕೆಲಸಕ್ಕೋಸ್ಕರ ಕೂಲಿ ಕೊಟ್ಟಿದ್ದೀವಿ. ವೆದರ್ ಇಟ್ ಬಿಕಮ್ಸ್ ಅನ್ ಇನ್ಕಮ್ ಆರ್ ಎಕ್ಸ್ಪೆಂಡಿಚರ್? Expenses, sir. Debit side. 2 wages of family workers. Wages of family workers. Over balance the ledger. ನೋಡಿ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತಾ, ಡೆಬಿಟ್ ಸೈಡ್ ಜಾಸ್ತಿ ಬರುತ್ತಾ? ಫೈಂಡ್ ದ ಬ್ಯಾಲೆನ್ಸಿಂಗ್ ಫಿಗರ್ ಇದರ ಅಂದ ಡೆಬಿಟ್ ಸೈಡ್ ಆರ್ ಅಂದ ಕ್ರೆಡಿಟ್ ಸೈಡ್. ಫೈನಲ್ ಬ್ಯಾಲೆನ್ಸ್ ಅಲ್ಲಿ ನಮಗೆ
Tell me the final balancing figure. Either maybe on the debit side or on the credit side. Credit side, sir. ಯಾವ ಕಡೆ ಇದ್ರಿ ಇಲ್ಲಿ ಬ್ಯಾಲೆನ್ಸ್ ಹೇಳಿ ನನಗೆ ಯಾವ ಕಡೆ ಡಿಫ್ರೆನ್ಸ್ ಬರ್ತಾ ಇದೆ Debit side, sir. ಎಷ್ಟಪ್ಪ Very sir, ಹೇಳ್ತಾ ಇದ್ದೀನಿ. ನಿಧಾನಕ್ಕೆ ಟ್ಯಾಲಿ ಮಾಡಿ ಪರವಾಗಿಲ್ಲ ನಾಟ್ ಎ ಪ್ರಾಬ್ಲಮ್ 25,800, sir. ಅದನ್ನು ಏನಂತ ಬರಿಬೇಕು ಬ್ಯಾಲೆನ್ಸ್ ಫಿಗರ್ ಮೇ ಬಿ ಆನ್ ದ ಡೆಬಿಟ್ ಸೈಡ್ General profit and loss account. ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಬಿ ಬಾರ್ ಎಫ್ ಅಂತ ಬರೆದಿದೆ ಬ್ಯಾಲೆನ್ಸಿಂಗ್ ಫಿಗರ್ then there is a 25,000 profit from that P&L account. activity. ಅದು ವ್ಯವಸಾಯದ ಒಂದು ಕೆಲಸ ಭತ್ತ ಮತ್ತು ಗೋಧಿ ಎರಡು ಬೆಳೆದಿದ್ದಾನೆ ಎರಡನ್ನ ಸಪ್ರೇಟ್ ಮಾಡಬೇಕಾಯಿತು ಬಟ್ ಇಲ್ಲ ಆ ರೀತಿ ಮಾಡೋಕ್ಕಾಗಲ್ಲ ಒಂದೇ ಅಕೌಂಟ್ ಮಾಡೋಕ್ಕೆ ಎರಡಕ್ಕೂ ಸೇರಿ ಒಂದೇ ಮಾಡಿಬಿಟ್ಟು ಎರಡೂ ಬೆಳೆಯಿಂದ 25,000 ರೂಪಾಯಿ ಲಾಭ ಬರ್ತಾ ಇದೆ 25,800. ಆಯ್ತು 25,800 ಬರೀ 25,000 25,800, sir. ಓಕೆ 25,800 ಇಲ್ಲಿ ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ ನೆಕ್ಸ್ಟ್ ಪರ್ಚೇಸ್ ಆಫ್ ಕ್ಯಾಟಲ್ ಫುಡ್ 10,000 purchase of cattle during their 150 number 150 value 60,000 sale of cattle 75 cattle are sold for 50,000 ಅಂತ ಅರ್ಥ ಬರ್ತದೆ then sales total of flattered cattle ಅಂದ್ರೆ ಸ್ವಲ್ಪ ಗಾಯಗೊಂಡಿರ್ತಕ್ಕಂಥದ್ದು ಅಥವಾ ವಯಸ್ಸಾಗೋಗಿರ್ತಕ್ಕಂಥದ್ದು ಅಲ್ಲ ಆಯ್ತಲ್ವಾ ಸೊ ಅಂಥದ್ದು ಸ್ವಲ್ಪ ವಯಸ್ಸಾಗಿರ್ತಕ್ಕಂಥ ಅಥವಾ ಸ್ಕ್ರಾಪ್ ಅಂತ ಹೇಳ್ಬೋದು ಅದನ್ನ ಎಷ್ಟು 30 ದನಗಳನ್ನ ಮಾರಾಟ ಮಾಡಿದ್ರೆ ವ್ಯಾಲ್ಯೂಡ್ ಫಾರ್ 20,000 ನೆಕ್ಸ್ಟ್ ಸೇಲ್ ಆಫ್ ಕಾರ್ಕಸಸ್ ನಂಬರ್ 5 ಸತ್ತೋಗಿರ್ತಕ್ಕಂಥ ದನದ ಬಾಡಿ ಡೆಡ್ ಬಾಡಿ 500 ರೂಪಾಯಿ ಸೇಲ್ ಮಾಡಿದ್ದಾನೆ ಆಯ್ತಲ್ವಾ ಈಗ ಓಪನ್ ಸ್ಟಾಕ್ ಯಾವ ಕಡೆ ಬರೀಬೇಕು ನೀವು Debit side, sir. ಡೆಬಿಟ್ ಸೈಡ್ ಕ್ಲೋಸಿಂಗ್ ಸ್ಟಾಕು Credit side. ಪರ್ಚೇಸ್ ಆಫ್ ಕ್ಯಾಟಲ್ ಫುಡ್ Debit side. ಡೆಬಿಟ್ ಸೈಡ್ Debit side. ಪರ್ಚೇಸ್ ಆಫ್ ಕ್ಯಾಟಲ್ಸ್ ಡ್ಯೂರಿಂಗ್ ದ ಇಯರ್ Debit side. ಡೆಬಿಟ್ ನೋಡಿ ಈ ಕ್ಯಾಟಲ್ ಬಂದಾಗ ನೀವು ನಂಬರ್ ಕಾಲಮ್ ನೆನೆ ಮಾಡ್ತಿದ್ರು ನೋಡಿ ಅದಲ್ವಾ ಕ್ಯಾಟಲ್ ದನಗಳು ಬಂದಾಗ ಸಂಖ್ಯೆ ಬೆಲೆ ಎರಡು ಬರೀಬೇಕು ಸಂಖ್ಯೆಗೆ ಒಂದು ಕಾಲಮ್ ಕೊಟ್ಟಿರಬೇಕು ಸೇಲ್ ಆಫ್ ಕ್ಯಾಟಲ್ ಕ್ರೆಡಿಟ್ ಸೈಡ್ ಸೇಲ್ ಆಫ್ ಫ್ಲಾಟರ್ ಕ್ಯಾಟಲ್ ಕ್ರೆಡಿಟ್ ಸೈಡ್ ಸೇಲ್ ಆಫ್ ಕಾರ್ಕಸ್ ಕ್ರೆಡಿಟ್ ಸೈಡ್ ಆಯ್ತಾ ಸೊ ಇದು ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾಯ್ತು ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಏನಿದೆ ಔಟ್ ಆಫ್ ಕಾಲೂಸ್ ಬಾರ್ನ್ ಕಾಲೂಸ್ ಅಂದ್ರೆ ಕರುಗಳು ಓಕೆ ಡ್ಯೂರಿಂಗ್ ದೇರ್ 3 ಡೈಡ್ ಅಂಡ್ ಕಾರ್ಕಸಸ್ ಆಫ್ ದ ಕಾಲ್ಸ್ ಡಿಡ್ ನಾಟ್ ರಿಯಲೈಸ್ ಎನಿಥಿಂಗ್ ನೋಡಿ ಯಾರೋ ಮಾತಾಡ್ತಿದ್ದಾರೆ ನೋಡಮ್ಮ ಆಡಿಯೋ ಆಫ್ ಮಾಡಿ ಔಟ್ ಆಫ್ ಕಾಲ್ಸ್ ಬಾರ್ನ್ ಡ್ಯೂರಿಂಗ್ ದ ಇಯರ್ 3 ಡೈಡ್ ಅಂಡ್ ಕಾರ್ಕಸಸ್ ಆಫ್ ದ ಕಾಲ್ಸ್ ಡಿಡ್ ನಾಟ್ ರಿಯಲೈಸ್ ನೋಡಿ ಇಲ್ಲಿ ಕನ್ಫ್ಯೂಷನ್ ಇದೆ ಕರುಗಳು ಹುಟ್ಟಿದಾವೆ ಎಷ್ಟು ಹುಟ್ಟಿದಾವೆ ಗೊತ್ತಿಲ್ಲ ಹುಟ್ಟಿರ್ತಕ್ಕಂಥ ಕರುಗಳನ್ನು ನೀವು ಕಂಡುಹಿಡಿಬೇಕು ಬಟ್ ಹುಟ್ಟಿರೋದ್ರಲ್ಲಿ 3 ಕರುಗಳು ಸತ್ತೋಗಿದೆಯಂತೆ ಸತ್ತೋಗಿರ್ತಕ್ಕಂಥ ಕರುಗಳನ್ನ ಮಾರಾಟ ಮಾಡಕ್ ಆಗಿಲ್ಲ ಅನನ್ಯ ಆಯ್ತಲ್ವಾ ನೆಕ್ಸ್ಟ್ ನೋಡಿ ಇಲ್ಲಿ ಕರುಗಳು ಎಷ್ಟು ಹುಟ್ಟಿದಾವೆ ಗೊತ್ತಿಲ್ಲ ಹುಟ್ಟಿರ್ತಕ್ಕಂಥ ಕರುಗಳು ಎಷ್ಟೊತ್ತು ನೀವು ಕಂಡುಹಿಡಬೇಕಾಗತ್ತೆ
ಹುಟ್ಟಿರೋದ್ರಲ್ಲಿ 3 ಕರು ಸತ್ತೋಗಿದೆ. ಸತ್ತೋಗಿರೋದು ಯಾವ ಕಡೆ ಬರೀಬೇಕು? ಹಲೋ, ಡೆಬಿಟ್ ಸೈಡ್. ಕ್ರೆಡಿಟ್ ಸೈಡ್ ಕಣ. ಸತ್ತೋಗಿರೋದು ಸೇಲ್ಸ್ ಅಲ್ಲ, ಹೋಯ್ತು. ಹಾ, ದನ ಬಂದ್ರೆ ಡೆಬಿಟ್ ಸೈಡ್, ದನಗಳು ಹೋಯ್ತು, ಸತ್ತೋಯ್ತು, ಮಾರಾಟ ಮಾಡಿದ್ರೆ ಏನ್ ಮಾಡಿದ್ರೆ ಗೊತ್ತಿಲ್ಲ, ಕ್ರೆಡಿಟ್ ಸೈಡ್ ತೋರಿಸಿರ್ಬೇಕಾಗುತ್ತೆ ಆಯ್ತಲ್ವಾ? ನೆಕ್ಸ್ಟ್ ಅಲ್ಲಿ ಸೇಲ್ಸ್ ಅಲ್ಲಿ ಏನಿಲ್ಲ, ಸಣ್ಣ ಕರುಗಳೆಲ್ಲ ಸತ್ತೋಗಿರೋ ಎತ್ತು ಬಿಸಾಕಿದಾರೆ ಅಷ್ಟೇ, ಬಿಟ್ಟರೆ ಅದನ್ನ ಮಾರಾಟ ಮಾಡೋಕ್ಕಾಗಿಲ್ಲ, ವ್ಯಾಲ್ಯೂ ನಿಲ್, ಬರೀ ಕ್ವಾಂಟಿಟಿ ಕಾಲಮ್ ಅಲ್ಲಿ, ನಂಬರ್ ಕಾಲಮ್ ಅಲ್ಲಿ 3 ಅಂತ ಬರೀಬೇಕು. ನೆಕ್ಸ್ಟ್ ಕ್ರಾಪ್ ವರ್ತ್ ₹4,000 ಶೋನ್ ಅಥವಾ ಗ್ರೋನ್ ಇನ್ ದ ಫಾರ್ಮ್ ವಾಸ್ ಯೂಸ್ಡ್ ಆಸ್ ದ ಫೀಡಿಂಗ್. ಬೆಳೆದಿರ್ತಕ್ಕಂಥ ಬೆಳೆಯನ್ನ ಧಾನ್ಯವಾಗಿ ಬಳಸ್ಕೊಂಡಿದ್ದಾರೆ ಅಂತ ಹೇಳ್ತಾನೆ ಆಯ್ತಲ್ಲ. ಯಾವ ಕಡೆ ಬರೀಬೇಕಿದು? ಡಬಲ್ ಎಂಟ್ರಿ, ಕಾಂಟ್ರಾ ಎಂಟ್ರಿ ಬರುತ್ತೆ. ಧಾನ್ಯ ಇದು ಅದು ಬರೀ ಕ್ಯಾಟ್ ಅಕೌಂಟ್ ತಾನೆ, ಡೆಬಿಟ್ ಸೈಡ್ ಅಷ್ಟೇ. ನಾಟ್ ಪ್ರಿಪೇರ್ ಇನ್ ದ ಕ್ರಾಪ್ ಅಕೌಂಟ್. ಧಾನ್ಯ ಇದು ಯಾವ ಕಡೆ? ಕ್ಯಾಟ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಯೂಸ್ ಆಫ್ ಕ್ರಾಪ್ ಆಸ್ ಫೀಡಿಂಗ್ ಅಂತ ಬರ್ಕೊಳ್ಳಿ. ಎಷ್ಟು? 4,000. ಹಾಂ, ಕ್ರಾಪ್ ವರ್ತ್ 4,000 ಶೋನ್ ಇನ್ ದ ಫಾರ್ಮ್ ವಾಸ್ ಯೂಸ್ಡ್ ಆಸ್ ಫೀಡಿಂಗ್ ಆಯ್ತು. 4,000 ಟು ಡೆಬಿಟ್ ಸೈಡ್ ಬರ್ಕೋಬೇಕು. ನೆಕ್ಸ್ಟ್ ₹3,000 is estimated to be wages for rearing etc. ರೇರಿಂಗ್ ಅಂದ್ರೆ ಸಾಕಾಣಿಕೆ ಆಯ್ತಲ್ವಾ? ದನಗಳನ್ನ ಸಾಕಾಣಿಕೆಗೆ ಮಾಡಿದ ಖರ್ಚು ಯಾವ ಕಡೆ ತೋರಿಸ್ಬೇಕಾ? ಡೆಬಿಟ್ ಸೈಡ್. ರೇರಿಂಗ್, ಟು ರೇರಿಂಗ್ ಎಕ್ಸ್ಪೆನ್ಸಸ್ ಅಂತ ಹಾಕಿ 3,000. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಇದೆ, ಯಾವ ಕಡೆ ಬರೀಬೇಕಾ? ಡೆಬಿಟ್ ಸೈಡ್ ಬರೀಬೇಕು. ನೆಕ್ಸ್ಟ್ ಇನ್ಶೂರೆನ್ಸ್, ದನಗಳ ಮೇಲೆ ತಗೊಂಡ್ರೆ ಇನ್ಶೂರೆನ್ಸ್ ಯಾವ ಕಡೆ ಬರೀಬೇಕು? ಡೆಬಿಟ್ ಸೈಡ್. ಇನ್ಶೂರೆನ್ಸ್ ಆ ಖರ್ಚು ಡೆಬಿಟ್ ಸೈಡ್ ಬರೀಬೇಕು ಆಯ್ತಾ? ಹಾ, ಸೊ ಇಷ್ಟನ್ನ ಈಗ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನ ನೀಟಾಗಿ ನೀವು ಸ್ಟೇಟ್ಮೆಂಟ್ ಅಲ್ಲಿ ಬರೆದು ಪ್ರಾಫಿಟ್ ಆರ್ ಲಾಸ್ ಕಂಡು ಹಿಡ್ಕೊಂಡ್ ಬರ್ಬೇಕು ಆಯ್ತಲ್ವಾ? ಹಾ, ಎಲ್ರು ಬರೆದಿರ್ಬೇಕು, ಕಂಪಲ್ಸರಿ ಮಾಡಬೇಕು. ನನಗೆ ನೆಕ್ಸ್ಟ್ ಪೀರಿಯಡ್ ಅಲ್ಲಿ ಸ್ಕ್ಯಾನ್ ತೋರಿಸ್ಬೇಕು. ಓಕೆ, ಡೌಟ್ ಬಂತು ಕಾಲ್ ಮಾಡಿ ಹೇಳ್ತೀನಿ ಏನು ಮಾಡಬೇಕು. ಏನಾದ್ರು ಅಡ್ಜಸ್ಟ್ಮೆಂಟ್ ಡೌಟ್ ಬಂತು ಕಾಲ್ ಮಾಡಿ ಕ್ಲಾರಿಫೈ ಮಾಡಿ.